ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ರೀಸನ್ ಈಸ್, ನನ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ದಿಸ್ ಈಸ್ ದ ರಿವ್ಯೂ ವಿಡಿಯೋ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ನೀವು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಲೈಕ್ ಮಾಡಿ. ಏನಾದರೂ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಐ ಆಮ್ ಆಲ್ವೇಸ್ ವಿತ್ ಯು. ನಿಮಗೋಸ್ಕರ ನೀವು ವಿಡಿಯೋ ಮಾಡೋದು ಹಾಗಾಗಿ. ಆ್ಯಂಡ್ ಇವತ್ತು ರಿವ್ಯೂ ವಿಡಿಯೋ ಬಂದು ಅಮ್ಮ ಮೀಶೋಯಿಂದ ಒಂದು ಆರ್ಗನೈಸಿಂಗ್ ಅಂದರೆ ಸ್ಯಾರಿ ಅಥವಾ ಕ್ಲಾತ್ ಆರ್ಗನೈಸಿಂಗ್ ಒಂದು ಆರ್ಡರ್ ಮಾಡಿದ್ರು. ಅದು ಬಂದಿದೆ, ಅದು ರಿವ್ಯೂ ಮಾಡೋಣ ಅಂತ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಏನಂದರೆ ಆ್ಯಕ್ಚುಲಿ ಈ ಹೆಣ್ಮಕ್ಳಂತ ಇದ್ಮೇಲೆ ಸೀರೆಗಳಂತೂ ಇದ್ದೇ ಇರುತ್ತೆ, ಅಥವಾ ಬಟ್ಟೆಗಳಂತೂ ಇದ್ದೇ ಇರುತ್ತೆ. ವಾರ್ಡ್ರೋಬಲ್ಲಿ ಇಡೋಕ್ಕೆ ಜಾಗ ಇರಲ್ಲ. ಅದು ಒಂಥರ ಕಾಸ್ಟ್ಲಿಯಸ್ಟ್ ಬಟ್ಟೆ ಅಂದರೆ ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ, ಒಕೇಶನ್ ಇದ್ದಾಗ ಅಷ್ಟೇ ಹಾಕ್ಕೊಳ್ಳೋದು. ಸೊ ಹಾಗಾಗಿ ನೀವು ಇದನ್ನು ನೋಡಿ ನಿಮಗೆ ಬೇಕಂದರೆ ಆರ್ಡರ್ ಮಾಡಿ, ಇಲ್ಲ ಸಿಗ್ತಿಲ್ಲ ಅಂದರೆ ನನ್ನ ಲಿಂಕ್ ಹೇಳಿ, ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಲಿಂಕ್ನ. ಆ್ಯಂಡ್ ಇದು ಪ್ರೈಸ್ ಕೂಡ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ತಗೊಳ್ಬೋದು. ಓಕೆ, ರಿವ್ಯೂ ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ 3 ಬರುತ್ತೆ ನೋಡಿ. ಒಳ್ಳೆ ಫೈಲ್ ಥರ ಇದೆ, ಬಟ್ ಫೈಲ್ ಅಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಇದು ಒಳಗೆ ಪ್ಲೇಸ್ ಮಾಡೋದಿದು. ಇದು ನಿಮ್ಗೆ ಹಾಕಿ ತೋರಿಸ್ತೀನಿ. ಒಂದು ಸೆಕೆಂಡ್, ನಾನು ಮೈಕ್ನ ಇಟ್ಟು ಕರೆಕ್ಟಾಗಿ ಹಾಕೋಬಿಟ್ರೆ ನಿಮಗೂ ಆಡಿಯೋ ಆಗ್ತದೆ. ನೋಡಿ, ಈ ಥರ ಬರುತ್ತೆ ಇದು. ನೋಡಿ, ಇದು ಆ್ಯಕ್ಚುಲಿ ಬಾಕ್ಸ್ ಈ ಥರ ಫೋಲ್ಡೆಬಲ್ ಕೂಡ ಮಾಡ್ಕೋಬೋದು ನೀವು. ನೋಡಿ, ಈ ಥರ ಬರುತ್ತೆ. ಆ್ಯಂಡ್ ಇದು ಹೇಳಿದ್ನಲ್ಲ, ಆಗಲೇ ತೋರಿಸೋದಲ್ಲ, ಇದ್ರ ಮಧ್ಯದಲ್ಲಿ ಹೀಗೆ ರಿಪ್ಲೇಸ್ ಮಾಡಿ ಹೀಗೆ ಕ್ಲೋಸ್ ಮಾಡೋದು. ಇದ್ರೊಳಗಡೆ ಬಟ್ಟೆ ಇಟ್ಕೋಬೋದು. ಆಲ್ಮೋಸ್ಟ್ ನೀವು ಇದ್ರೊಳಗೆ ಒಂದು 10 to 15 ಸ್ಯಾರೀಸ್ ಅಥವಾ ಕ್ಲೋತ್ಸ್ ಏನಾದರೂ ಇಟ್ಕೋಬೋದು. ಪಾರ್ಟಿಷನ್ ಮಾಡಿ ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಅಂತ ಇಟ್ಕೋಬೋದು. ನೀವು 3 ಸಿಗುತ್ತೆ, ಆಲ್ಮೋಸ್ಟ್ ಒಂದು 50 ಸೀರೆನಾದರೂ ನೀವು ಇದ್ರೊಳಗೆ ಇಟ್ಕೋಬೋದು. ಇದು ತುಂಬ ಚೆನ್ನಾಗಿದೆ, ಆರಾಮಾಗಿ. ಈಗ ನಾವು ಇನ್ನೊಂದು ಕ್ಲಾತ್ ಆರ್ಗನೈಸಿಂಗ್ ಅಂತ ಬರುತ್ತೆ, ಅದು ಕೂಡ ನೀವು ತಗೋಬೋದು. ಬಟ್ ಅದು ಕ್ಲೀನಾಗಿ ಕೂರೋದಿಲ್ಲ, ನಿಮ್ಮ ಕಬಾರ್ಡಲ್ಲಿ ಕ್ಲೀನಾಗಿ ಕೂರೋದಿಲ್ಲ. ಬಟ್ ಇದು ಬಾಕ್ಸ್ ಶೇಪ್ ಇರೋದ್ರಿಂದ ನಿಮಗೆ ಆರಾಮಾಗಿ ಕೂಡ ಪ್ಲೇಸ್ ಮಾಡ್ಬೋದು ಕಬಾರ್ಡ್. ಚೆನ್ನಾಗಿ ಕೂಡ ಕಾಣುತ್ತೆ ಇದು. ಆ್ಯಂಡ್ ಆರಾಮಾಗಿ ನೀವು ಪಾರ್ಟಿಷನ್ ಟೈಪಲ್ಲಿ ಇಡ್ತೀವಂದರೆ ಎತ್ಕೋಬೇಕಾದ್ರೂ ಈಸಿ ಆಗುತ್ತೆ. ಆ್ಯಂಡ್ ನಿಮಗೆ ಇದೇ ಥರ ಬಾಕ್ಸಲ್ಲಿ ಮಧ್ಯದಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಬರುತ್ತೆ. ಅಮ್ಮ ಈ ಥರ ತಗೊಂಡ್ರು, ಬಟ್ ಇನ್ನು ಮಧ್ಯದಲ್ಲಿ ಟ್ರಾನ್ಸ್ಪರೆಂಟ್ ರೀತಿ ಬರುತ್ತೆ. ಅದ್ರಲ್ಲಿ ನೀವು ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ತಗೋಬೋದು ನೀವು. ಸೊ ಈ ಥರ ನಿಮಗೆ 3 ಸಿಗುತ್ತೆ. ಇದೊಂದು ಅದು ಸಾಕು ಅನ್ಸುತ್ತೆ. ಒಂದು 50 ಸೀರೆ ಇನ್ನೂ ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೋಬೋದು. ಅಮ್ಮ ಅವ್ರ ಸೀರೆಗಳಿಗೋಸ್ಕರ ಅಂತ ತರಿಸಿದ್ದಾರೆ. ಸೊ ನೀವು ನೋಡಿ, ನಿಮಗೆ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಥಿಂಗ್ ಅಂದರೆ ಆ್ಯಕ್ಚುಲಿ ನನಗೆ ಮತ್ತೊಂದು PR ಸಿಕ್ಕಿದೆ. ಆ್ಯಂಡ್ ಇದು ನೋಡಿ, ಇದೇ ನನ್ನ ಫಸ್ಟ್ PR ಬಂದಿದೆ. ಇದು ಚೆನ್ನಾಗಿದೆ, ಗಾರ್ನಿಯರು. ಒಂದೇ ವಾಶಲ್ಲಿ ಬ್ರೈಟು ಏನಂತಾರೆ ಅದೆಲ್ಲ ಇದೆ ನಿಜವಾಗೂ. ಆ್ಯಂಡ್ ದಿಸ್ ಈಸ್ ಮೈ PR. ಸೊ ಯು ಕ್ಯಾನ್ ಸಿ, ನಿಮಗೆ ಇದ್ರದ್ದೇನಾದರೂ ಇನ್ಫಾರ್ಮೇಷನ್ ಇದೆಯೋ ಬೇಕಂದರೆ ನನ್ನ ಕೇಳ್ಬೋದು. ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ, ಯಾವ ಥರ UGC ಕ್ರಿಯೇಟರ್ ಆಗೋದು, ನಿಮ್ಗೆ ಹೇಗೆ ಈ ಥರ ಪ್ರಾಡಕ್ಟ್ಗಳು ನಿಮಗೆ ಸಿಗೋ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಆ ವಿಡಿಯೋ ಕೂಡ ಮಾಡ್ತೇನೆ. ಆ್ಯಂಡ್ ಯು ಕ್ಯಾನ್ ಫಾಲೋ ದ್ಯಾಟ್. ಓಕೆ, ಇದರಲ್ಲಿ ಏನು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಸೇಮ್ ಅದೇ ಕ್ರೀಮ್ ಬಂದಿದೆ, ಸೇಮ್ ಅದೇ ಕ್ರೀಮ್. ಆ್ಯಂಡ್ ಎಕ್ಸ್ಟ್ರಾ ಏನಂದರೆ ಸನ್ಸ್ಕ್ರೀನ್ ಸ್ಪ್ರೇ ಬಂದಿದೆ. ಇದು ಇನ್ವಿಸಿಬಲ್ ಏರ್ ಸನ್ಸ್ಕ್ರೀನ್. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ ಇದನ್ನು ಕೂಡ. ಬಟ್ ಫೇಸ್ ವಾಶ್ ಅಂತೂ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಹೋದರೆ, ನಂದು ಬಂದು ಒಂಥರ ಸೆನ್ಸಿಬಲ್ ಸ್ಕಿನ್.
ಏನು ಅಷ್ಟು ಈಸಿಯಾಗಿ ಎಕ್ಸೆಪ್ಟ್ ಮಾಡಲ್ಲ ನನ್ನ ಸ್ಕಿನ್. ಏನಾದರೂ ಆ ಥರ ಆದರೆ ಸ್ಮಾಲ್ ಗುಳ್ಳೆ ಆಗೋದು ಅದೆಲ್ಲ ಬಂದರೆ ನಾನು ನಿಲ್ಸ್ಬಿಡ್ತೀನಿ, ಹಾಕೋದಕ್ಕೆ ಹೋಗಲ್ಲ. ಬಟ್ ಇದನ್ನ ನಾನು ಯೂಸ್ ಮಾಡ್ತಿದ್ದೀನಿ ಫೇಸ್ ವಾಶು, ಚೆನ್ನಾಗಿದೆ. ಆ್ಯಂಡ್ ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆದರೆ ನೋ ಟೆನ್ಷನ್, ಚೆನ್ನಾಗಿದೆ, ಹಾಕ್ಕೋಬೋದು. ಸೊ ಇದ್ದು ಕೂಡ ನಾನು ವಿಡಿಯೋ ರಿವ್ಯೂ ಮಾಡಿ ಹಾಕ್ತೀನಿ. ಈಗ ಆಲ್ರೆಡಿ ನಾನು ಫೇಸ್ ವಾಶ್ದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು ಅದರಲ್ಲಿ. ಆ್ಯಂಡ್ ಇದು ಕೂಡ ನಾನು ರಿವ್ಯೂ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಇಷ್ಟೋ ತನಕ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಗೆ ಏನಾದರೂ ಬೇಕಿದ್ರೆ ಅದೇನೋ ಹೇಳಿದಂಗೆ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು. See you in my next video.